ಇನ್ನೂ ಸಮರ್ಪಕವಾದಂತಹ ಏನು ಧೈರ್ಯ ಇದೆ, ಏನು ಮಾಹಿತಿ ಇದೆ ಅಂತಹವರು ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಬೇಕು. ಹಾದಿ ಬೀದಿಲಿ ಹೋಗುವಂಥವರೆಲ್ಲ ಕೂಡ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ಗುಬ್ಬಿ ಶಾಸಕ SR ಶ್ರೀನಿವಾಸ್ ಇದೀಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯೋಗ್ಯತೆ ಇದ್ರೆ ಮಾತ್ರ ಸಿಎಂ ಬಗ್ಗೆ ಮಾತನಾಡಿ, ಮಿತಿಮೀರಿ ಮಾತನಾಡಿದ್ರೆ ದುರಹಂಕಾರದ ಪರಮಾವಧಿ ಅಂತೇಳಿ SR ಶ್ರೀನಿವಾಸ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಪ್ರಚಾರಕ್ಕಾಗಿ ಹೇಳಿಕೆ ನೀಡತಕ್ಕಂಥದ್ದು ಸರಿಯಲ್ಲ. ದೊಡ್ಡವರ ಬಗ್ಗೆ ಮಾತನಾಡಿ ಗಮನ ಸೆಳೆಯುವಂತಹ ರಾಜಕೀಯ ನಡೀತಾ ಇದೆ. ಸಚಿವರ ಹೇಳಿಕೆಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಶಾಸಕ SR ಶ್ರೀನಿವಾಸ್. ಹೈಕಮಾಂಡ್ ಚರ್ಚೆ ನಿಮಗೆ ಹೇಗೆ ಗೊತ್ತು? ಸಮಾಜ ಚೆನ್ನಾಗಿರಬೇಕಾದ್ರೆ ಮಿತಿಯ ಮಾತುಗಳು ಅತ್ಯಂತ ಅಗತ್ಯ. ತಲೆ ಕೆಟ್ಟಂತೆ ಕೆಲವರು ಮಾತನಾಡ್ತಾರೆ. ಆಯುಷ್ಮಾನ್ ಮಂದಿರ ಗುದ್ದಲಿ ಪೂಜೆಯಲ್ಲಿ ರಾಜಕೀಯ ಚರ್ಚೆ. ಸಿಎಂ ವಿಚಾರದಲ್ಲಿ ಇದೀಗ ಜವಾಬ್ದಾರಿತ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂತಹದ್ದು, ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದು SR ಶ್ರೀನಿವಾಸ್ ಇದೀಗ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ವಿಚಾರ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿಗಳ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಿರ್ತಕ್ಕಂತಹದ್ದು. ಈ ಒಂದು ಹೇಳಿಕೆಗೆ ಬಗ್ಗೆ ಮಾತನಾಡಿರ್ತಕ್ಕಂಥ SR ಶ್ರೀನಿವಾಸ್ ಇದೀಗ ಅಭಿಪ್ರಾಯವನ್ನ ಹೊರಹಾಕಿರ್ತಕ್ಕಂತಹದ್ದು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಅಮ್ಮನಘಟ್ಟ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಕಟ್ಟಡದ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ SR ಶ್ರೀನಿವಾಸ್ ಸಿಎಂ ಬಗ್ಗೆ ಮಾತನಾಡುವಂತಹ ಶಾಸಕರುಗಳು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥದ್ದು. ಸಿಎಂ ಬಗ್ಗೆ ಮಾತನಾಡುವಂತಹ ಶಾಸಕರು, ಸಚಿವರು ಯೋಗ್ಯತೆ ಇದ್ರೆ ಮಾತನಾಡಬೇಕು. ತಮ್ಮ ಪ್ರಚಾರಕ್ಕೆ ಮಾಧ್ಯಮಗಳ ಮುಂದೆ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ದೆಹಲಿಯ ಹೈಕಮಾಂಡ್ ಚರ್ಚೆ ಮಾಡುವಂತಹ ವಿಚಾರ ಹೇಗೆ ಗೊತ್ತು? ದೊಡ್ಡವರ ಬಗ್ಗೆ ಮಾತನಾಡಿದ್ರೆ ದೊಡ್ಡವರಾಗ್ತೇವೆ ಅನ್ನುವಂತಹ ನಿಟ್ಟಿನಲ್ಲಿ ಮಾತನಾಡ್ತಕ್ಕಂತಹದ್ದು ಅವರ ಒಂದು ಅಲ್ಪದ ಇರತಕ್ಕಂಥ ಮನಸ್ಥಿತಿಯನ್ನು ತೋರಿಸುತ್ತೆ ಅನ್ನುವಂತಹದ್ದನ್ನು ಮಾತನಾಡಿದ್ದಾರೆ. ನಮ್ಮ ಯೋಗ್ಯತೆ ಎಷ್ಟು ಅಷ್ಟು ಮಾತನಾಡಬೇಕು, ಆಗ ಸಮಾಜನೂ ಚೆನ್ನಾಗಿರುತ್ತೆ. ನಮ್ಮ ಮಿತಿಯನ್ನ ಮೀರಿ ಮಾತನಾಡಿದ್ರೆ ದುರಹಂಕಾರ ಆಗುತ್ತೆ ಅಂತೇಳಿ ಶಾಸಕ SR ಶ್ರೀನಿವಾಸ್ ಗರಂ ಆಗಿದ್ದಾರೆ. ತಲೆ ಕೆಟ್ಟು ಸಚಿವರು ಶಾಸಕರು ಮಾತನಾಡ್ತಾರೆ, ಅದಕ್ಕೆ ಎಲ್ಲ ಕೂಡ ಪ್ರತಿಕ್ರಿಯೆ ನೀಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿಗಳ ವಿಚಾರವಾಗಿ, ಸಿದ್ದರಾಮಯ್ಯನವರ ವಿಚಾರವಾಗಿ, ರಾಜ್ಯದ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹದ್ದು ಶಾಸಕ SR ಶ್ರೀನಿವಾಸ್. ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡುವಂತಹ ಯಾವುದೇ ರೀತಿಯ ನೈತಿಕತೆ ಇಲ್ಲ, ಯೋಗ್ಯತೆ ಇದ್ದವರು ಮಾತ್ರ ಮಾತನಾಡಬೇಕು ಅಂತ ಹೇಳಿ ಇದೀಗ ವಾಗ್ದಾಳಿಯನ್ನ ಮಾಡಿದ್ದಾರೆ. ಶಾಸಕರು ಹೇಳಿದ್ರು ಬಾಯ್ಚಟ್ ಕೇಳ್ಕೊಬೇಕು, ಏನೇ ಹೇಳಿದ್ರು ಬಾಯ್ಚಟ್ ಕೇಳ್ಕೊಬೇಕು, ಇಲ್ಲ ಪೇಪರ್ನ ಬರಲಿ ಅಂತ ಹೇಳ್ಕೊಬೇಕು, ಇಲ್ಲ ನಾನು ಈ ಥರ ಹೇಳಿ ದೊಡ್ಡನ್ನ ಥರ ಬಿಂಬಿಸ್ತಾರೆ ಅಂತ ಹೇಳ್ಕೊಬೇಕು. ಅಷ್ಟು ಬಿಟ್ಟರೆ ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ಮಾತ್ರ ಹೇಳಿದ್ರೆ ಸಮಾಜಕ್ಕೂ ಚೆನ್ನಾಗಿರುತ್ತೆ, ಪಕ್ಷಕ್ಕೂ ಚೆನ್ನಾಗಿರುತ್ತೆ, ನೋಡೋರಿಗೂ ಕೇಳೋರಿಗೂ ಚೆನ್ನಾಗಿರುತ್ತೆ. ನಾನು ನನ್ನ ಲಿಮಿಟ್ ಮೀರಿ ಮಾತಾಡಿದರೆ ಅದು ದುರಹಂಕಾರ ಆಗುತ್ತೆ ಅಲ್ವಾ? ಅವ್ರು ಏನೋ ಮಾಡ್ಕೊಂಡವ್ರೆ, ಅವ್ರು ಯಾರು ಮಾತಾಡಿದ್ರೆ ಈಗ ಸಿದ್ದರಾಮಯ್ಯ, DK ಶಿವಕುಮಾರ್ ಹೈಕಮಾಂಡರ್ ಮಾತಾಡೋದು ನಾನಿದ್ನ ಇಲ್ಲಿರೋ ಶಾಸಕರು 220-37 ಜನದಾಗ ಯಾರಿದ್ರು, ಯಾರೋ 2-30 ಮಾತಾಡ್ಕೊಂಡವ್ರೆ, ಅವ್ರಿಗೆ ಅವರೇ ಡಿಸೈಡ್ ಮಾಡಬೇಕು. ಸುಮ್ಮನೆ ಏನು ಏನಾರ ಬೆಳಗ್ಗೆ ಸಾಯಂಕಾಲಕ್ಕೆ ಉಜ್ಜಕ್ಕೆ ಏನಾರು ಬೇಕು, ನಿಮಗೆ ಯಾರು ಬಾಯಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಕೇಳ್ತೀರಿ ಅಷ್ಟೇ. ನಾನು ಏನೂ ಹೇಳಕ್ಕೆ ಇದರಲ್ಲಿ ನನಗೆ ಅದ್ರ ಬಗ್ಗೆ ಅಧಿಕಾರ ಇರೋರೆ ಸಚಿವರುಗಳೇ ಮಾತಾಡ್ತಾರೆ. ತಲೆ ಕೆಟ್ಟವ್ರು ಮಾತಾಡೋದಕ್ಕೆಲ್ಲ ನಾನು ಯಾಕೆ ಉತ್ತರ ಕೊಡಲಿ? ನಮ್ಮ ಯೋಗ್ಯತೆ ತಿಳ್ಕೊಂಡು ಮಾತಾಡಿದ್ರೆ ಸರಿ ಇರ್ತದೆ. ಸುಮ್ಮನೆ ಏನೇನೋ ಮಾತಾಡ್ಬಿಟ್ರೆ ಇವ್ರು ಹೇಳೋವೆಲ್ಲ ಆಗ್ತಾವ? ಚಟಕ್ಕೆ ಮಾತಾಡ್ಬೇಕಷ್ಟೇ. ನಾವು ಯಾರೇ ಶಾಸಕರು